ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ರಬ್ಬರ್ ಸ್ಟಾರ್ ಅಂಬರೀಷ್ ರವರಿಗಾಗಿ ರಾಜನ್ ನಾಗೇಂದ್ರರವರು ಸಂಗೀತ ನೀಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ರಾಜನ್ ನಾಗೇಂದ್ರರವರು ಒಟ್ಟು 184 ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದು, ಅವುಗಳಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರವರಿಗಾಗಿ 30 ಚಲನಚಿತ್ರಗಳು, ಡಾಕ್ಟರ್ ರಾಜ್ಕುಮಾರ್ ರವರಿಗಾಗಿ 22 ಚಲನಚಿತ್ರಗಳಿಗೆ, ರಬ್ಬರ್ ಸ್ಟಾರ್ ಅಂಬರೀಷ್ ರವರಿಗಾಗಿ 20 ಚಲನಚಿತ್ರಗಳಿಗೆ ಹಾಗೂ ಅನಂತ್ ನಾಗ್ ರವರಿಗಾಗಿ 20 ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿರುತ್ತಾರೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ನಾವಿಂದು ರಬ್ಬರ್ ಸ್ಟಾರ್ ಅಂಬರೀಷ್ ರವರಿಗಾಗಿ ರಾಜನ್ ನಾಗೇಂದ್ರರವರು ಸಂಗೀತ ನೀಡಿರುವ 20 ಚಲನಚಿತ್ರಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ರಬ್ಬರ್ ಸ್ಟಾರ್ ಅಂಬರೀಷ್ ರವರಿಗಾಗಿ ರಾಜನ್ ನಾಗೇಂದ್ರರವರು ಸಂಗೀತ ನೀಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಕಿಲಾಡಿ ಜೋಡಿ. ಈ ಚಿತ್ರವನ್ನು ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್, ರಬ್ಬರ್ ಸ್ಟಾರ್ ಅಂಬರೀಷ್, ಶ್ರೀನಾಥ್, ಲಕ್ಷ್ಮಿ, ಲೀಲಾವತಿ, ಪಂಡ್ರಿಬಾಯಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಎರಡನೇ ಚಲನಚಿತ್ರ ಪುಟಾಣಿ ಏಜೆಂಟ್ 1, 2, 3. ಈ ಚಿತ್ರವನ್ನು ಗೀತಪ್ರಿಯರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ಶ್ರೀನಾಥ್, ಮಂಜುಳಾ, ಬೇಬಿ ಇಂದಿರಾ, ಮಾಸ್ಟರ್ ರಾಮಕೃಷ್ಣ ಹೆಗಡೆ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಮೂರನೇ ಚಲನಚಿತ್ರ ಅವಳ ಹೆಜ್ಜೆ. ಈ ಚಿತ್ರವನ್ನು ಎಚ್.ಆರ್. ಭಾರ್ಗವರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್, ರಬ್ಬರ್ ಸ್ಟಾರ್ ಅಂಬರೀಷ್, ಲಕ್ಷ್ಮಿ, ದ್ವಾರಕೀಶ್, ಸುಂದರ್ ಕೃಷ್ಣರಾಜ್, ರಮಾದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ನಾಲ್ಕನೇ ಚಲನಚಿತ್ರ ಟೋನಿ. ಈ ಚಿತ್ರವನ್ನು ಎಚ್.ಆರ್. ಭಾರ್ಗವರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ಲಕ್ಷ್ಮಿ, ಶ್ರೀನಾಥ್, ಮುಸ್ರಿ ಕೃಷ್ಣಮೂರ್ತಿ, ದಿನೇಶ್, ಶಕ್ತಿಪ್ರಸಾದ್, ಮಾಸ್ಟರ್ ಮಂಜುನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಐದನೇ ಚಲನಚಿತ್ರ ಜಗ್ಗು. ಈ ಚಿತ್ರವನ್ನು ವಿಜಯ್ ಗುಜ್ಜಾರ್ ರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ಆರತಿ, ಟೈಗರ್ ಪ್ರಭಾಕರ್, ಜಯಜಗದೀಶ್, ರಾಮಕೃಷ್ಣ, ಮಾಸ್ಟರ್ ಮಂಜುನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಆರನೇ ಚಲನಚಿತ್ರ ಕಾಳಿಂಗ ಸರ್ಪ. ಈ ಚಿತ್ರವನ್ನು ಡಿ. ರಾಜೇಂದ್ರ ಬಾಬುರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ಕರಾಟೆ ಕಿಂಗ್ ಶಂಕರ್ ನಾಗ್, ಮಂಜುಳಾ, ಜಯಜಗದೀಶ್, ತೂಗುದೀಪ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಏಳನೇ ಚಲನಚಿತ್ರ ಮೂರು ಜನ್ಮ. ಈ ಚಿತ್ರವನ್ನು ಎಚ್.ಆರ್. ಭಾರ್ಗವರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ಅಂಬಿಕಾ, ಅನುರಾಧ, ಲೋಕೇಶ್, ಜಯಜಗದೀಶ್, ಮಾಸ್ಟರ್ ಮಂಜುನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಎಂಟನೇ ಚಲನಚಿತ್ರ ಒಂದೇ ರಕ್ತ. ಈ ಚಿತ್ರವನ್ನು ಶ್ರೀ ಕುಮಾರನ್ ತಂಬಿಯವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ಅಂಬಿಕಾ, ಅನುರಾಧ, ಪಂಡ್ರಿಬಾಯಿ, ಸುಂದರ್ ಕೃಷ್ಣರಾಜ್, ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಒಂಬತ್ತನೇ ಚಲನಚಿತ್ರ ಗಿರಿಬಾಲೆ. ಈ ಚಿತ್ರವನ್ನು ಬಿ. ಮಲ್ಲೇಶ್ ರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ಗೀತಾ, ಶೋಭನಾ, ಕೆ.ಎಸ್. ಅಶ್ವಥ್, ಶಕ್ತಿಪ್ರಸಾದ್, ತೂಗುದೀಪ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಹತ್ತನೇ ಚಲನಚಿತ್ರ ಮತ್ತೊಂದು ಚರಿತ್ರೆ. ಈ ಚಿತ್ರವನ್ನು ಬಿ. ಮಲ್ಲೇಶ್ ರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ಮಾಧವಿ, ದಿನೇಶ್, ತಾರಾ, ತೂಗುದೀಪ ಶ್ರೀನಿವಾಸ್, ಮೈಸೂರು ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 11ನೇ ಚಲನಚಿತ್ರ ಮೃಗಾಲಯ. ಈ ಚಿತ್ರವನ್ನು ವಿ. ಸೋಮಶೇಖರ್ ರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ಗೀತಾ, ಲೀಲಾವತಿ, ಎಂ.ಪಿ. ಶಂಕರ್, ಸುಧೀರ್, ಸುಂದರ್ ಕೃಷ್ಣರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 12ನೇ ಚಲನಚಿತ್ರ ವಿಶ್ವರೂಪ. ಈ ಚಿತ್ರವನ್ನು ವಿ. ಸೋಮಶೇಖರ್ ರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ಗೀತಾ, ಮುಖ್ಯಮಂತ್ರಿ ಚಂದ್ರು, ಅಶ್ವಿನಿ, ವಜ್ರಮುನಿ, ಎನ್.ಎಸ್. ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 13ನೇ ಚಲನಚಿತ್ರ ಆಪತ್ ಬಾಂಧವ. ಈ ಚಿತ್ರವನ್ನು ಎ.ಟಿ. ರಘುರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ಅಂಬಿಕಾ, ಪಾರಿಜಾತ, ಬೇಬಿ ಸುಜಾತ, ವಿಜಯರಂಜಿನಿ, ದೇವರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 14ನೇ ಚಲನಚಿತ್ರ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್. ಈ ಚಿತ್ರವನ್ನು ಎ.ಟಿ. ರಘುರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ಗೀತಾ, ಭವ್ಯ, ಜಯಜಗದೀಶ್, ಮುಖ್ಯಮಂತ್ರಿ ಚಂದ್ರು, ಎನ್.ಎಸ್. ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 15ನೇ ಚಲನಚಿತ್ರ ಅರ್ಜುನ್. ಈ ಚಿತ್ರವನ್ನು ಎ.ಟಿ. ರಘುರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಷ್, ಗೀತಾ, ಕಲ್ಯಾಣ್ ಕುಮಾರ್, ದೇವರಾಜ್, ತೂಗುದೀಪ ಶ್ರೀನಿವಾಸ್, ಲಕ್ಷ್ಮಣ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ.
16ನೇ ಚಲನಚಿತ್ರ ಕೆಂಪು ಸೂರ್ಯ. ಈ ಚಿತ್ರವನ್ನು ಎ.ಟಿ. ರಘುರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಸುಮನ್ ರಂಗನಾಥ್, ಎಂ.ಪಿ. ಶಂಕರ್, ಸುಧೀರ್, ತ್ರಿವೇಣಿ, ನೀಗ್ರೋಜಾನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 17ನೇ ಚಲನಚಿತ್ರ ಮೈಸೂರು ಜಾಣ. ಈ ಚಿತ್ರವನ್ನು ಎ.ಟಿ. ರಘುರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಅಂಜನಾ, ವಿನಯ್ ಪ್ರಸಾದ್, ವಜ್ರಮುನಿ, ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 18ನೇ ಚಲನಚಿತ್ರ ಪ್ರೇಮ ಸಂಗಮ. ಈ ಚಿತ್ರವನ್ನು ಎಚ್.ಆರ್. ಭಾರ್ಗವರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಮಾಲಾಶ್ರೀ, ತಾರಾ, ಹೇಮಾ ಚೌಧರಿ, ಜಯಜಗದೀಶ್, ಮೈನಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 19ನೇ ಚಲನಚಿತ್ರ ಸೂರ್ಯೋದಯ. ಈ ಚಿತ್ರವನ್ನು ಎ.ಟಿ. ರಘುರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ವಿನಯ್ ಪ್ರಸಾದ್, ಅಪ್ಸರಾ, ಶ್ರೀಧರ್, ಶ್ರೀನಾಥ್, ಶ್ರೀಲಲಿತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ರೆಬಲ್ ಸ್ಟಾರ್ ಅಂಬರೀಷ್ ರವರಿಗಾಗಿ ರಾಜನ್ ನಾಗೇಂದ್ರರವರು ಸಂಗೀತ ನೀಡಿರುವ 20ನೇ ಮತ್ತು ಕೊನೆಯ ಚಲನಚಿತ್ರ ಕರುಳಿನ ಕುಡಿ. ಈ ಚಿತ್ರವನ್ನು ವಿ.ಪಿ. ಸಾರಥಿಯವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ರೆಬಲ್ ಸ್ಟಾರ್ ಅಂಬರೀಷ್, ಸಿತಾರಾ, ಬೇಬಿ ಶ್ಯಾಮಿಲಿ, ಸತ್ಯಪ್ರಿಯ, ರಾಜಾನಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್, ರೆಬಲ್ ಸ್ಟಾರ್ ಅಂಬರೀಷ್ ರವರಿಗಾಗಿ ರಾಜನ್ ನಾಗೇಂದ್ರರವರು ಸಂಗೀತ ನೀಡಿರುವ 20 ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.